ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್, HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496
825555 08472 251555. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. WDRA ನವದೆಹಲಿಯ NCUIಯುಗಳ ಸಹಯೋಗದಲ್ಲಿ ಉಗ್ರಾಣ ಕುರಿತು ನಡೆದ ಒಂದು ದಿನದ ಕಾರ್ಯಾಗಾರ. ನೆಹರು ಯುವ ಕೇಂದ್ರ, ನಿಸರ್ಗ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಕಲಬುರಗಿ ಸಂಯುಕ್ತಾಶ್ರಯದಲ್ಲಿ ನಡೆದ ತಾಂತ್ರಿಕ ಸೌಲಭ್ಯಗಳು ಮತ್ತು ಬ್ಯಾಂಕ್ ಮಿತ್ರ ಕೋವಿಡ್-19 ಜನಜಾಗೃತಿ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. WDRA ನವದೆಹಲಿಯ NCUIಯುಗಳ ಸಹಯೋಗದಲ್ಲಿ ಉಗ್ರಾಣ ಕುರಿತು ಒಂದು ದಿನದ ಜಾಗೃತಿ ಕಾರ್ಯಕ್ರಮದಡಿ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. NCUI ಕೋಆಪರೇಟಿವ್ ಎಜುಕೇಷನ್ ಫೀಲ್ಡ್ ಪ್ರಾಜೆಕ್ಟ್ ಫಾರ್ SC/ST WDRA ನವದೆಹಲಿಯ NCUI ಸಂಯುಕ್ತಾಶ್ರಯದಲ್ಲಿ ಉಗ್ರಾಣ ಬಗೆಗಿನ ಒಂದು ದಿನದ ಅರಿವು ಕಾರ್ಯಾಗಾರವನ್ನು ಗಣ್ಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಉಗ್ರಾಣದ ಅವಶ್ಯಕತೆ, ಅದರ ಉಪಯೋಗ ಹಾಗೂ ಅದರ ಸದ್ಬಳಕೆ ಯಾವ ರೀತಿ ಮಾಡಬೇಕೆಂಬುದರ ಕುರಿತು ಕಲಬುರಗಿ NCUI ಯೋಜನಾಧಿಕಾರಿ ರಾಮಚಂದ್ರ SG ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಗ್ರಾಣ ಮತ್ತು KVK ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಪ್ರತ್ಯಕ್ಷವಾಗಿ ಅಲ್ಲೊಂದು ನಾವು ಭೇಟಿ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಸೊ ಅದರ ಅಂಗವಾಗಿ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ ಮತ್ತು ಇದರ ಉಪಯೋಗ ಅಥವಾ ಪ್ರಸ್ತಾಪನೆ ಏನಂತಂದರೆ, ಇದು ಉಗ್ರಾಣ ತಂದ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಈ ಯೋಜನೆ ಮುಖ್ಯ ಉದ್ದೇಶ ಏನಂತಂದರೆ, ಈ ಗುಲ್ಬರ್ಗ ಫಸ್ಟ್ ಆಫ್ ಅಂದರೆ ಭಾರತ ದೇಶದಲ್ಲಿ ಫಸ್ಟ್ ಕರ್ನಾಟಕದ ಸ್ಟೇಟ್ ಆಯ್ಕೆ ಮಾಡಿಕೊಂಡ್ರು. ಕರ್ನಾಟಕ ಸ್ಟೇಟ್ ರಾಜ್ಯದಲ್ಲಿ ಸುಮಾರು 10 ಕಾರ್ಯಕ್ರಮ ನೀವು ಹಾಕ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು. ಅದರಲ್ಲಿ ಈ NCUI ಗುಲ್ಬರ್ಗ ಯೋಜನೆ ಇದ್ದ ಸಲುವಾಗಿ ನಮಗೊಂದು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ರು. ಈ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂತಂದರೆ, ಯಾವ ರೈತರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ವ್ಯವಸಾಯ ಸೇವಾ ಸಹಕಾರ ಸಂಘ ಇರ್ಬೋದು, ಹಾಲು ಉತ್ಪಾದಕ ಸಹಕಾರ ಸಂಘ ಇರ್ಬೋದು, ಇವತ್ತು ಇತರೆ ಸಹಕಾರ ಸಂಘಗಳು ಇರ್ಬೋದು, ಪತ್ತಿನ ಸಹಕಾರ ಸಂಘ ಇರ್ಬೋದು, ಯಾವುದೇ ಸಹಕಾರ ಸಂಘಕ್ಕೆ ಏನಿರ್ತಂದ್ರೆ ಉಗ್ರಾಣ ಬಗ್ಗೆ ಒಂದು ಅಭಿವೃದ್ಧಿ ಮಾಡಬೇಕು, ಉಗ್ರಾಣ ಯಾವ ರೀತಿ ತಗೊಳ್ಬೇಕು, ಸೊ ಅನ್ನೋದ್ರ ಬಗ್ಗೆ ಉಗ್ರಾಣ ಯಾವ ರೀತಿ ಸೌಲಭ್ಯ ಕುರಿತು ಮಾನ್ಯ ಶ್ರೀ ನಮ್ಮ ಅಭಿಷೇಕ್ ಸರ್ ಅವರು ಮಾತಾಡ್ತಾರೆ. ಆದರೆ ಇದ್ರ ಮುಖ್ಯ ಉದ್ದೇಶ ಏನಂತಂದರೆ, ಗ್ರಾಮೀಣ ಪ್ರದೇಶಕ್ಕಿಂತ ವ್ಯವಸಾಯ ಸಹಕಾರ ಸಂಘ ಅಂತ ನಾನು ಒಂದು ಉದಾಹರಣೆ ತಗೋತೀನಿ. ಅಲ್ಲಿ ಸಾಕಷ್ಟು ರೈತರು ಸಾಲ ತೊಗೊಳ್ತಾರೆ ಮತ್ತು ಸಾಲವನ್ನು ಇನ್ನೊಂದು ರೂಪದಲ್ಲಿ ಅಂತಂದರೆ ತೊಗರಿ ಮಾರ್ಕೆಟಿಂಗ್ ಮಾಡ್ತಿರಲ್ಲ. ಆವಾಗ ಮಾರ್ಕೆಟಿಂಗ್ ಮಾಡಿದ್ರೆ ನಮಗೆ ಗೋಡೌನ್ ಅಥವಾ ಸ್ಟಾಕ್ ಇರೋಂಗಿಲ್ಲ. ಸ್ಟಾಕ್ ಸಾಕಷ್ಟು ಬಂದಿರ್ತದ, ಆದರೆ ಕೂಡ ಎಲ್ಲಿ ಇಡಬೇಕು ಈ ಮಾಲ್ ಅನ್ನೋದು ಗೊತ್ತಿರಲ್ಲ. ಅಂಥ ಸಂದರ್ಭದಾಗ ಇಂಥ ಉಗ್ರಾಣವನ್ನು ಬೆಳವಣಿಗೆ ಅಂದರೆ NCDC ಅಂತೇಳಿ ಒಂದು ರಾಷ್ಟ್ರ ಮಟ್ಟದ ಸಂಸ್ಥೆ ಅದ. ಅದ್ರ ಮುಖಾಂತರ ICDP ಮುಖಾಂತರ ಸಾಕಷ್ಟು ಕೆಲವೊಂದು ಉಗ್ರಾಣಗಳು ಆಗ್ಯದ. ಇನ್ನೊಂದು ಅದೇ ರೀತಿಯಾಗಿ ಇದೊಂದು ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರದವರು ಯೋಜನೆ ಕೊಟ್ಟಾರ. ಸೊ ಇದು ಯಾವ ರೀತಿ ತೊಗೊಳ್ಬೇಕು, ಏನು ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಮುಂದಿನ ನಮ್ಮ DCC ಬ್ಯಾಂಕ್ ಆಗಿರ್ಬೋದು, ನಬಾರ್ಡ್ ಸರ್ ಇರ್ಬೋದು ಮತ್ತು ಇನ್ನೊಬ್ರು ಇದ್ರ ಅದ್ರ ಬಗ್ಗೆ ಸವಿಸ್ತಾರವಾಗಿ ತಾವು ತಿಳಿಸಿ ಹೇಳ್ತಾರೆ. ಇನ್ನೊಂದಂತಂದರೆ NCUI ಯೋಜನೆ ಅಡಿಯಲ್ಲಿ ಸಾಕಷ್ಟು ನಾವು ತರಬೇತಿಗಳು ಮಾಡ್ತಾ ಇದ್ದೀವಿ. ತರಬೇತಿನ ಮಹಿಳಾ ಸ್ವಸಹಾಯ ಸಂಘಗಳು ಇರ್ಬೋದು, ಪತ್ತಿನ ಸಹಕಾರ ಸಂಘ ಇರ್ಬೋದು, ಮೀನುಗಾರರ ಸಹಕಾರ ಸಂಘ ಇರ್ಬೋದು, ಹಾಲು ಉತ್ಪಾದಕರ ಸಹಕಾರ ಸಂಘ ಇರ್ಬೋದು ಮತ್ತು ಇತರೆ ಸಂಘ ಸಂಸ್ಥೆಗಳು ಸಾಕಷ್ಟು ನಾವು ತರಬೇತಿ ಕೊಟ್ಟಿವಿ. ಅಂಥ ತರಬೇತಿ ಅಂತಂದರೆ ಈ ಕೋವಿಡ್ ಯಾವಾಗ ಬಂದ ಅಂತ ಹೇಳಿದ್ರು ನಾವು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ತರಬೇತಿನ ಹಾಕ್ಕೊಂಡಿದ್ವಿ. ಈಗ ಆಲ್ರೆಡಿ ನಮ್ಮ ಮಹಿಳಾ ಕೆಲವೊಂದು ಸಹಕಾರ ಸಂಘ ಸದಸ್ಯರು ನವದೆಹಲಿಗೆ ಹೋಗಿ ಬಂದಾರ. ತರಬೇತಿ ತಗೊಂಡು 3 ದಿವಸ ನಾಯಕತ್ವ ತರಬೇತಿ ತಗೊಂಡಿಕೊಂಡು ಸುಮಾರು ಒಂದು 50% ಇದರಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ನಾಗ ಅವರಿಗೆ ದೆಹಲಿಯಲ್ಲಿ ತರಬೇತಿ ತಗೊಂಡ್ಕೊಂಡಿದ್ದಾರೆ. ಆ ದೆಹಲಿಯಲ್ಲಿ ತರಬೇತಿ ಯಾವ ರೀತಿ ನಡೀತದ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ತಮಗೆಲ್ಲ ಮನವರಿಕೆ ಆಗ್ಬಿಟ್ಟದ. ಕಲಬುರಗಿ ನಬಾರ್ಡ್ DDM ರಮೇಶ್ ಭಟ್ ಅವರು ಮಾತನಾಡಿ, ಉಗ್ರಾಣಗಳು ರೈತರು ಬೆಳೆದ ಬೆಳೆಗಳನ್ನು ಶೇಖರಣೆ ಮಾಡಲು ಬಹಳಷ್ಟು ಉಪಾಯಕಾರಿಯಾಗಿದ್ದು, ಧಾನ್ಯಗಳು ಕೆಡದಂತೆ ಉಗ್ರಾಣ ನಿರ್ಮಾಣ ಮಾಡಿಕೊಳ್ಳಬಹುದು ಎಂದು ಮಾಹಿತಿ ನೀಡಿದರು. ಈಗ ರೈತ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮದು ಫುಡ್ ಪ್ರೊಡಕ್ಷನ್ ಏನಿತ್ತು ಇಂಡಿಪೆಂಡೆನ್ಸ್ ಆದಾಗ ಭಾಳ ಕಡಿಮೆ ಇತ್ತು. ನಮಗೆ ಎಷ್ಟು ಸಫಿಷಿಯೆಂಟ್ ಬೇಕೋ ಅಷ್ಟು ಫುಡ್ ಪ್ರೊಡಕ್ಷನ್ಸ್ ಇರಲಿಲ್ಲ. ಇವಾಗ ನಮಗೆ ನಾವು ಫುಡ್ ಪ್ರೊಡಕ್ಷನ್ಸ್ ಎಲ್ಲ ನಾವು ಸಫಿಷಿಯೆಂಟ್ ಆಗಿದ್ದೀವಿ. ಬಟ್ ಈವನ್ ಬೇರೆ ಕ್ರಾಪ್ಗಳಲ್ಲೂ ಆಗಿದ್ದೀವಿ. ಬಟ್ ನಮ್ಮ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಹೇಳ್ತೀವಿ, ಆ ಲಾಸಸ್ಸನ್ನು ನಾವು ಕಮ್ಮಿ ಮಾಡ್ಕೋಬೇಕು ಮತ್ತು ರೈತರ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಇದಕ್ಕೆ ಎರಡು ವಿಷಯಗಳು ಬೇಕೆಂದರೆ, ಒಂದನೇದಾಗಿ
ನಿಮಗೆ ರೈತರಿಗೆ ಸರಿಯಾದ ಬ್ಯಾಂಕ್ ಕ್ರೆಡಿಟ್ಗಳು ಸಿಗಬೇಕು. ಎರಡನೇದು ಅವರಿಗೆ ಬೇಕಾದ ಒಂದು ಉಗ್ರಾಣಗಳಂಥ ವ್ಯವಸ್ಥೆಗಳು ಬೇಕು. ಇದಕ್ಕೆ ಸೆಂಟ್ರಲ್ ವೇರ್ ಹೌಸು, ಸ್ಟೇಟ್ ವೇರ್ ಹೌಸ್ ಇದೆ, ಪ್ರೈವೇಟ್ ವೇರ್ ಹೌಸಸ್ ಇದೆ. ಆ ವೇರ್ ಹೌಸ್ಗಳು ತುಂಬ ಇವಾಗ ಸೆಂಟ್ರಲ್ ವೇರ್ ಹೌಸ್ ನೋಡಿದ್ರೆ 1,00,000 ಮೆಟ್ರಿಕ್ ಟನ್ನಿಗಿಂತ ಜಾಸ್ತಿ ಕೆಪಾಸಿಟಿಯ ವೇರ್ ಹೌಸ್ ಗುಲ್ಬರ್ಗದಲ್ಲಿದೆ. ಆದರೆ ಅದರ ಜೊತೆ ನಾವು ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಪ್ಯಾಕ್ಸ್ ಅಂತ ಏನು ಹೇಳ್ತೀವಿ, ಅವರದ್ದು ವೇರ್ ಹೌಸ್ಗಳು ಇರಬೇಕು. ಮತ್ತು ಇಂಡಿವಿಜುವಲ್ ಯಾರಿಗೆ ಕೆಪಾಸಿಟಿ ಇದೆ ಅವರದ್ದು ಸ್ವಂತ ವೇರ್ ಹೌಸ್ಗಳು ಇದ್ದಾಗ ನಿಮಗೆ ಇಂಥ ಒಂದು ನೀವು ಏನು ರೈತ ಬೆಳೆದದನ್ನು ಏನಿದೆ ಅದನ್ನು ಶೇಖರಣೆ ಮಾಡಿಟ್ಕೊಳ್ಳೋಕ್ಕೆ ನಿಮಗೆ ಉಪಯೋಗ ಆಗುತ್ತೆ. ನಾವು ಬೆಳೆದ ಕೂಡಲೇ ತಮಗೆಲ್ಲರ ಗೊತ್ತಿದೆ, ಯಾವತ್ತು ನಾವು ನಮ್ಮ ಈಲ್ಡ್ ಬರುತ್ತೆ ಆ ಟೈಮಲ್ಲಿ ರೇಟ್ ಕಡಿಮೆ ಇರುತ್ತೆ. ಒಂದು 3-4-5 ತಿಂಗಳು ಇಟ್ಕೊಂಡ್ರೆ ರೇಟ್ ಚೆನ್ನಾಗಿ ರೇಟ್ ಸಿಗುತ್ತೆ. ಸೊ ಈ ಕೆಪಾಸಿಟಿ ಬೇಕು, ಅದಕ್ಕೆ ನಮಗೆ ಉಗ್ರಾಣದ ವ್ಯವಸ್ಥೆಗಳು ಬೇಕು. ಸೊ ಉಗ್ರಾಣ ಹೇಳಿದಾಗ ನಾನು ಹೇಳಿದೆ ಸೆಂಟ್ರಲ್, ಸ್ಟೇಟ್ ವೇರ್ ಹೌಸ್, ಪ್ರೈವೇಟ್ ಇದೆ. ಅದರ ಜೊತೆ ಬೇರೆಯವರು ಅಂದರೆ ಇದಕ್ಕೆ ಸಬ್ಸಿಡಿ ಸ್ಕೀಮ್ಗಳು ಇದೆ. ಮೊದಲಾಗಿ ನಾವು ಇವಾಗ ನಮ್ಮ ಸಬ್ಸಿಡಿ ಸ್ಕೀಮಲ್ಲಿ ರೈತರು 50 ಮೆಟ್ರಿಕ್ ಟನ್ನಿಂದ 5,000 ಮೆಟ್ರಿಕ್ ಟನ್ವರೆಗೂ ನಾವು ವೇರ್ ಹೌಸ್ ಮಾಡ್ಕೋಬೋದು. ನಮ್ಮ ಜಾಗದಲ್ಲಿ ನಾವು ಮಾಡ್ಕೋಬೋದು. ಅದು ಕಾರ್ಪೊರೇಷನ್ ಲಿಮಿಟ್ನ ಒಳಗೆ ಇರಬಾರ್ದು. ಕಾರ್ಪೊರೇಷನ್ ಲಿಮಿಟ್ನ ಹೊರಗಿದ್ದಾಗ 50 ಮೆಟ್ರಿಕ್ ಟನ್ನಿಂದ 5,000 ಮೆಟ್ರಿಕ್ ಟನ್ವರೆಗೂ ನಾವು ಬ್ಯಾಂಕಿನ ಲೋನ್ ತಗೊಂಡು ಮಾಡಿದರೆ ಅದರಲ್ಲಿ ಜನರಲ್ ಕ್ಯಾಟಗರಿಗೆ 25% ಗೌರ್ಮೆಂಟ್ ಆಫ್ ಇಂಡಿಯಾದ ಸಬ್ಸಿಡಿಗಳು ಇರುತ್ತೆ. ಅಂದರೆ ನೀವು 1 ಕೋಟಿ ಸಾಲ ತಗೊಂಡ್ರೆ ಅದು 25 ಲಕ್ಷ ರೂಪಾಯಿಯಷ್ಟು ನಿಮಗೆ ಸಬ್ಸಿಡಿ ಇರುತ್ತೆ. ಅದೇ ಥರ SC ST ಮತ್ತು ವುಮೆನ್ ಬೆನಿಫಿಷರೀಸ್ ಯಾವಾಗ ಈ ಲೋನ್ ತಗೊಂಡು ಮಾಡ್ತಾರೆ ಅವಾಗ 33% ಅಷ್ಟು ಸಬ್ಸಿಡಿ ಇರುತ್ತೆ. ಸೊ 25% ಜನರಲ್ ಕ್ಯಾಟಗರಿ, SC ST ಮತ್ತು ವುಮೆನ್ ಬೆನಿಫಿಷರಿ 33% ಸಬ್ಸಿಡಿ ಇರುತ್ತೆ. ಅದರ ಜೊತೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಒಂದು ಹೊಸ್ತು ಶುರು ಮಾಡಿದೆ ಗೌರ್ಮೆಂಟ್ ಲಾಸ್ಟ್ ಇಯರಿಂದ. ಅದರಲ್ಲಿ 3% ಅಷ್ಟು ಇಂಟ್ರೆಸ್ಟ್ ಸಬ್ವೆನ್ಷನ್ ಸಿಗುತ್ತೆ. ಅಂದರೆ ನಿಮಗೆ ಯಾವುದೇ ಬ್ಯಾಂಕಿಂದ ಸಪೋಸ್ ನೀವು 1 ಕೋಟಿ ಸಾಲ ತಗೊಂಡಿದ್ರಿಂದ ಮಾಡ್ಕೊಳ್ಳಿ, ಆವಾಗ 25% ಜನರಲ್ ಕ್ಯಾಟಗರಿ ಅಂದರೆ 25 ಲಕ್ಷದಷ್ಟು ನಿಮಗೆ ಸಬ್ಸಿಡಿ ಜನರಲ್ ಕ್ಯಾಟಗರಿಗೆ, 33 ಲಕ್ಷದಷ್ಟು ಸಬ್ಸಿಡಿ SC STಗೆ ಸಿಗುತ್ತೆ. ಕಾರ್ಯಾಗಾರದಲ್ಲಿ ಯೂಸುಫ್ ಅಲಿ, CN ನಿಂಬಾಳ್, ಅಭಿಷೇಕ್ ಕುಮಾರ್ ಉಪಸ್ಥಿತರಿದ್ದರು. ಕಲಬುರಗಿ ನೆಹರು ಯುವ ಕೇಂದ್ರ, ನಿಸರ್ಗ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಕಲಬುರಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ತಾಂತ್ರಿಕ ಸೌಲಭ್ಯಗಳು ಮತ್ತು ಬ್ಯಾಂಕ್ ಮಿತ್ರ ಕೋವಿಡ್-19 ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ನಗರದ ಮಾತೋಶ್ರೀ ಮಹಿಳಾ ಪದವಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ತಾಂತ್ರಿಕ ಸೌಲಭ್ಯಗಳು ಮತ್ತು ಬ್ಯಾಂಕ್ ಮಿತ್ರ ಕೋವಿಡ್-19 ಜನಜಾಗೃತಿ ಕಾರ್ಯಕ್ರಮವನ್ನು ಗಣ್ಯರು ಸಸಿಗೆ ನೀರು ಎರೆದು ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯ ಸುನಿಲ್ ಕುಮಾರ್ ವಂಟಿ, ಸದ್ಯ ದೇಶದಲ್ಲಿ ಕಾಡ್ತಾ ಇರುವ ಕೋವಿಡ್ ಜನರ ಜೀವನ ಅಸ್ತವ್ಯಸ್ತಗೊಳಿಸಿದೆ. ಈ ವೈರಸ್ ಕೇವಲ ಇಂದಿನಿಂದಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೂ ವೈರಸ್ಗಳ ಹಾವಳಿ ಇತ್ತು. ಇಂದು ವೈರಸ್ನಿಂದ ದೇಶದ ಆರ್ಥಿಕ ಸ್ಥಿತಿ ಕುಗ್ಗುವುದನ್ನು ತಪ್ಪಿಸಲು ದೇಶದ ಪ್ರಧಾನಿಯವರು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಎಂದಿದ್ದಾರೆ. ಈ ಇಡೀ ಪ್ರಪಂಚದಲ್ಲಿ ನಮ್ಮನ್ನು ಕಾಡುತ್ತಿರುವ ಒಂದು ಕರೋನಾ, ಇದಕ್ಕಿಂತ ಪೂರ್ವದಲ್ಲಿ ನಾವು ಇತಿಹಾಸವನ್ನು ತೆಗೆದಾಗ ಆ ಇತಿಹಾಸದಲ್ಲಿ ನಮ್ಗೆ ಕಂಡು ಬರುವುದು ಇಂಥ ರೋಗಗಳನ್ನು ಸಾಕಷ್ಟು ಉಲ್ಬಣವಾಗಿ ಅನೇಕ ಆರ್ಥಿಕ ಪರಿಸ್ಥಿತಿಯನ್ನು ನಮಗೆ ಎದುರಾಗಬಹುದು. ಇವತ್ತು ನೀವು ಸಾಯಿಬಾಬಾರವ ಜೀವಿತದ ಅವಧಿಯಲ್ಲಿ ಕೂಡ ಇಂಥ ಮಹಾರೋಗವನ್ನು ಬಂದಾಗ ಕೂಡ ಅವತ್ತಿನ ಆ ಜನಾಂಗವನ್ನು ಎಷ್ಟು ಸಮರ್ಥವಾಗಿ ನಿಯಂತ್ರಿಸಿ ಈ ದೇಶವನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಗಟ್ಟಿಯಾಗಿ ಬಂದಂಥ ಇದು ನಮ್ಮ ದೇಶ, ಭಾರತ ದೇಶ. ಅಂದರೆ ಅನೇಕ ದಂಗೆ, ಕ್ರಾಂತಿ ಮುಂತಾದವುಗಳನ್ನು ನಮ್ಮ ಪೂರ್ವಜರು ಒಂದು ಮೈಗೊಂಡು ಯಾವುದೇ ಒಂದು ಆರ್ಥಿಕ ದೃಢತೆಯನ್ನು ಬಿಡಲಾರ್ದೇ ಇವತ್ತು ನಾವು ಅವರ ಮಾಡಿದಂಥ ಕಾರ್ಯ ನಾವು ಇವತ್ತು ಎದ್ದು ನಿಂತಿದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಮೋದಿಯವರು ಇಂಥ ಒಂದು ಕೋವಿಡ್ ಸಮರ್ಥನವಾಗಿ ಎದುರಿಸಿ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ರೂಪಿ ಮೇಲೆ ಇವತ್ತು RBI ನಿರ್ಮಾಣ ಆಗಿ ಈ ದೇಶದ ಅನೇಕ ಬ್ಯಾಂಕ್ಗಳನ್ನು ಸೃಷ್ಟಿ ಮಾಡಿ ಅವುಗಳಿಂದ ನಮ್ಮನ್ನು ಪುನಶ್ಚೇತನಕ್ಕೆ ಮತ್ತು ಧೃತಿಗಿಡದ ಒಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಎದುರಿಸುವಂಥ ಶಕ್ತಿಯನ್ನು ನೀಡಿ ಇವತ್ತು ನಮಗೂ ಆಧುನಿಕ ವಿಫಲ ದಿನಗಳಲ್ಲಿ ಕೂಡ ನಮ್ಮನ್ನು ಒಂದು ಶಕ್ತಿಯುತವಾಗಿ ಮಾಡೋಕ್ಕೆ ಕಾರ್ಯಕರ್ತನಾಗುವ ಈ ಬ್ಯಾಂಕ್ಗಳನ್ನು ನಾವು ಧನ್ಯವಾದವನ್ನು ಹೇಳಬೇಕು. ಇನ್ನು ಕಲಬುರಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಿಭಾಗೀಯ ಕಚೇರಿಯ ಹಿರಿಯ ವ್ಯವಸ್ಥಾಪಕ ಪ್ರಮೋದ್ ಕೇಮತಿ ಮಾತನಾಡಿ, ದೇಶದಲ್ಲಿ ಬ್ಯಾಂಕ್ ವ್ಯವಸ್ಥೆ ಬಹಳಷ್ಟು ಬದಲಾವಣೆಯಾಗಿದೆ. ಹಳೆ ಕಾಲದಲ್ಲಿ ಹಣದ ವ್ಯವಹಾರ ವಿಭಿನ್ನವಾಗಿತ್ತು. ಈಗೆಲ್ಲ ಬ್ಯಾಂಕ್ ಖಾತೆಗಳ ಮೂಲಕ ವ್ಯವಹಾರ ನಡೀತಿದೆ ಎಂದಿದ್ದಾರೆ. 19ನೇ ಶತಮಾನದಲ್ಲಿ
ನಮ್ಮ ಭಾರತೀಯರು ಸುಮಾರು ಬ್ಯಾಂಕ್ಗಳನ್ನ ಹುಟ್ಟಾಕೋದು. ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮ ಕೇರಳ ಅಥವಾ ನಮ್ಮ ಕೋಸ್ಟಲ್ ಬೆಲ್ಟ್ ಏನಂತ ಕರಿತೀವಿ, ಕರಾವಳಿ ಪ್ರದೇಶದಲ್ಲಿ ಹಲವಾರು ನಮ್ಮ ಬ್ಯಾಂಕ್ಗಳು ಬಂದವು. ಹೌದಾ, ನಮ್ಮ ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಸುಮಾರು ಕೆನರಾ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ನಮ್ಮ ಕರ್ನಾಟಕ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಎಲ್ಲ ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್ಗಳೆಲ್ಲ ಕರಾವಳಿ ಪ್ರದೇಶದಿಂದ ಬಂದವು. ಸೊ ಅದು ಯಾರಂದರೆ ನಮ್ಮ ಭಾರತೀಯರು ಅದಕ್ಕೆ ಓನರ್ಶಿಪ್ ಇತ್ತು, ಅಂದರೆ ಅವರೇ ಮುಂದಾಳತ್ವದಲ್ಲಿ ನಡೀತಾ ಇತ್ತು. ಸೊ ಆಗ ಏನಾಯಿತು ಅಂದರೆ ನಮ್ಮ ಭಾರತೀಯರಿಗೆ ಗೊತ್ತಾಯಿತು ನಮ್ಮ ದುಡ್ಡು ಎಲ್ಲೂ ಹೋಗಲ್ಲ, ನಾವು ಹೂಡಿಕೆಯನ್ನು ಮಾಡಬಹುದು ಅಂತ. ಹೂಡಿಕೆ ಅಂತ ಅಂದರೆ ಏನಂದರೆ ಬರೀ ಡಿಪಾಸಿಟ್ಸ್, ಸೇವಿಂಗ್ಸ್ ಅಂತ ಮಾಡ್ತೀವಿ, ಅದಷ್ಟೇ ಬ್ಯಾಂಕಿಗೆ ನಿಮ್ಮತ್ತೆ ಇತ್ತು. ತದನಂತರ ಏನಾಯಿತು, ಬ್ಯಾಂಕು ಇದಷ್ಟೇ ಸೇವಿಂಗ್ಸ್ ಮಾಡಿದ್ರೆ ಕಮಿಷನ್ ತೊಗೊಂಡು ಅಥವಾ ಏನಾದರೂ ಅದರ ವ್ಯವಹಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಬಟ್ ತದನಂತರ ಏನಾಯಿತು, ನೆಕ್ಸ್ಟು ಬ್ಯಾಂಕ್ಗಳು ಬರೀ ಡಿಪಾಸಿಟ್ ಮಾಡಿದ್ರೆ ಸಾಲದು, ಲೋನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು. ಲೋನ್ ಯಾವಾಗ ಸಿಗ್ತಿತ್ತು ಮೊದಲು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಅಲ್ವಾ, 1000 ಕೋಟಿ 100 ಕೋಟಿ, ಆವಾಗ 100 ಕೋಟಿ ಲೋನ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ಬಡವರಿಗೆ ಯಾರಿಗೂ ಬ್ಯಾಂಕಿಗೆ ಹೋಗೋಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ನಾನು ಕಲಿಯುವಾಗ, ನಾನು ಡಿಗ್ರಿ 22 ವರ್ಷ ಆದಮೇಲೆ ನಮ್ಮ ಬ್ಯಾಂಕ್ ಏನು ಅಂತ ಗೊತ್ತಾಗಿತ್ತು. ನಾನು SBI ಅಕೌಂಟ್ ಓಪನಿಂಗ್ ಫಾರ್ಮ್ ಆಗಲಿ, ವೋಚರ್ ಬರೆಯೋದಾಗಲಿ ನಮ್ಗೆ ಗೊತ್ತಿರಲಿಲ್ಲ, ಭಯ ಬರ್ತಿತ್ತು. ಏನೋ ಆಗುತ್ತೆ, ಏನಾದ್ರು ತಪ್ಪು ಮಾಡಿದ್ರೆ ಬೈತಾರ ಬ್ಯಾಂಕಲ್ಲಿ, ಗೊತ್ತಿರಲಿಲ್ಲ ಅಲ್ವಾ. ಸೊ ಈಗ ಆ ಥರ ಇಲ್ಲ. ಸೊ ಹಾಗಾಗಿ ಸ್ವತಂತ್ರ ನಂತರ ಸ್ವಲ್ಪ ನಮ್ಮ ಬ್ಯಾಂಕ್ಗಳು ಎಲ್ಲ ವ್ಯಾಪ್ತಿ ದೇಶವ್ಯಾಪ್ತಿ ಆಗೋಕ್ಕೆ ಪ್ರಯತ್ನ ಪಟ್ಟಿವೆ. ತದನಂತರ ಏನಾಯಿತು, ಇದು ಸಾಮಾನ್ಯ ಜನರಿಗೆ ರೀಚ್ ಆಗಲಿಲ್ಲ ಅಲ್ವಾ. ಸಾಮಾನ್ಯ ಜನರು ಅಂದರೆ ರೋಟಿ ಕಪಡ ಮಕಾನ್ ಬೇಕಾಗಿತ್ತು ಎಲ್ಲರಿಗೂ ಅಲ್ವಾ. ಸೊ ಅದಕ್ಕೆ ಬ್ಯಾಂಕ್ಗಳು ಏನಾಯ್ತಂದರೆ ಆರ್ಥಿಕವಾಗಿ ಸೇರ್ಪಡೆ ಎಲ್ಲರನ್ನೂ ಮಾಡಬೇಕು ಅಂತ ನಿರ್ಧಾರದಿಂದ ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು, ಎಲ್ಲ ಬ್ಯಾಂಕ್ಗಳನ್ನ ಪ್ರೈವೇಟ್ ಇತ್ತು ಮೊದಲು, ಅದನ್ನೆಲ್ಲ ಗೌರ್ಮೆಂಟ್ ಸ್ವಾಧೀನದಲ್ಲಿ ತಗೊಂಡು. ಸೊ ನಿಮಗೆ ಗೊತ್ತಿರೋ ಹಾಗೆ 1969 ಮತ್ತು 80ರಲ್ಲಿ ಸುಮಾರು 27 ಬ್ಯಾಂಕ್ಗಳು ರಾಷ್ಟ್ರೀಕೃತವಾದವು. ಸಮಾರಂಭದಲ್ಲಿ ಮಾತೋಶ್ರೀ ಮಹಿಳಾ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಿವಶಂಕರ್, ಚಂದ್ರಮೋಹನ್, ದೇವೇಂದ್ರಪ್ಪ ಗಣಮುಖಿ, ಸಂಗೀತಾ ಎಂ, ಮಹಾದೇವ್ ಪಾಟೀಲ್ ಪಾಲ್ಗೊಂಡಿದ್ರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಗಣರಾಜ್ಯೋತ್ಸವ ಪರೇಡ್ ಬಗ್ಗೆ ಕೇರಳ ರಾಜ್ಯವು ಶ್ರೀನಾರಾಯಣ ಗುರುಗಳ ಹೆಸರನ್ನ ಮುಂದಿಟ್ಟುಕೊಂಡು ಅನಾವಶ್ಯಕವಾಗಿ ವಿವಾದ ಸೃಷ್ಟಿಸುತ್ತಿದೆ. ಕಾಡಾಧ್ಯಕ್ಷ ಷಣ್ಬಸಪ್ಪ ತಳವಾರ್ ಅಸಮಾಧಾನ. ಕಲಬುರಗಿಯಲ್ಲಿ ನಡೆದ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನ ಯಶಸ್ವಿಗೊಳಿಸಿದ ಪತ್ರಕರ್ತರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸನ್ಮಾನ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9440666586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಗಣರಾಜ್ಯೋತ್ಸವ ಪರೇಡ್ ಬಗ್ಗೆ ಕೇರಳ ರಾಜ್ಯವು ಶ್ರೀನಾರಾಯಣ ಗುರುಗಳ ಹೆಸರನ್ನ ಮುಂದಿಟ್ಟುಕೊಂಡು ಅನಾವಶ್ಯಕವಾಗಿ ವಿವಾದ ಸೃಷ್ಟಿಸುತ್ತಿರುವುದು ಸರಿಯಲ್ಲ ಎಂದು ಕಾಡಾಧ್ಯಕ್ಷ ಶರಣಪ್ಪ ತಳವಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಶರಣಪ್ಪ ತಳವಾರ್ ಅವರು ಪ್ರತಿ ವರ್ಷ ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್ಗೆ 12 ರಾಜ್ಯಗಳ ಸ್ತಬ್ಧ ಚಿತ್ರಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಅಂದ್ರೆ 3 ವರ್ಷಕ್ಕೊಮ್ಮೆ ಪ್ರತಿ ರಾಜ್ಯಗಳಿಗೂ ಭಾಗವಹಿಸುವ ಅವಕಾಶ ಸಿಗುತ್ತೆ. ಹೀಗಾಗಿ 2018 ಮತ್ತು 2021ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಕೇರಳ ರಾಜ್ಯಕ್ಕೆ ಈ ಬಾರಿ ನಿಯಮದಂತೆ ಅವಕಾಶ ನೀಡಿಲ್ಲ ಅಷ್ಟೇ. ಗುರುಗಳ ವಿಚಾರದಲ್ಲಿ ಎಳೆದು ತಂದು ವಿವಾದವನ್ನ ಹುಟ್ಟುಹಾಕ್ತಿರುವುದು ಶೋಭೆ ತರುವಂತದ್ದಲ್ಲ ಎಂದಿದ್ದಾರೆ. ಈಗಾಗಲೇ ಕೆಲವು ದಿನಗಳ ಹಿಂದೆ ಅನೇಕ ಪತ್ರಿಕೆಗಳಲ್ಲಿ ಸುದ್ದಿಯನ್ನು ನೋಡಿ ಭಾಳಷ್ಟು ನಮಗೆ ಭಾಳ ನೋವಾಗ್ತಕ್ಕಂಥ ಸಂಗತಿ ಏನಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಅನೇಕ ಮಹಾಪುರುಷರು ಬಲಿದಾನದಿಂದ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾಪುರುಷರ ದಿನಾಚರಣೆಗಳು ಮತ್ತು ಅನೇಕ ಅವರಿಗೆ ಗೌರವವನ್ನು ನೀಡ್ತಕ್ಕಂಥ ನಿಯಮಾವಳಿ ನಮ್ಮ ಭಾರತ ದೇಶದ್ದು. ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮಗಳು ನಿಯಮದ ಪ್ರಕಾರ ನಡೀತಾ ಇರ್ತವೆ. ಇವತ್ತು ಅನ್ನೆಸರಿಯಾಗಿ ಕೇರಳ ಸರ್ಕಾರ ಇರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಇವತ್ತು ದೇಶದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಒಳ್ಳೆ ಕೆಟ್ಟ ಹೆಸರು ತರ್ತಕ್ಕಂಥ, ಜನರ ದಾರಿ ತರ್ತಕ್ಕಂಥ ಒಂದು ಆ ಸಂಚು ಮಾಡ್ತಾ ಇದ್ದಾರೆ. ಒಬ್ಬ ಮಹಾಪುರುಷ ಬ್ರಹ್ಮಶ್ರೀ ನಾರಾಯಣ ಗುರು ಅಂತಕ್ಕಂಥ ಪುರುಷನ ಮುಂದಿಟ್ಟುಕೊಂಡು ಅವ್ರನ್ನ ಮುಂದೆ ತಂದು ಅವರಿಗೆ ಅವ್ರ ಹೆಸರನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದೇ ಥರ ರಾಜ್ಯದಲ್ಲಿ ಕೂಡ ಅನೇಕ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದಕ್ಕನ್ನು ನಾವು ಉಗ್ರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ ಮುಖಂಡರು ಮತ್ತು ನನ್ನ ವೈಯಕ್ತಿಕವಾಗಿ ಇವತ್ತು ಖಂಡಿಸ್ತಾ ಇದ್ದೀವಿ. ಇವತ್ತು ಘನವ್ಯಕ್ತ ಭಾರತ ಸರ್ಕಾರ
ಗಣರಾಜ್ಯೋತ್ಸವ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1956 ಜನವರಿಗೆ ಗಣರಾಜ್ಯವನ್ನು ವಿವಿಧ ಬೇರೆ ಬೇರೆ ಕಡೆ ಹೋದಂಥ ರಾಜ್ಯಗಳನ್ನು ಬೇರೆ ಬೇರೆ ಇರತಕ್ಕಂಥ ಮೂಡಿಸುವಂಥ ಗಣರಾಜ್ಯೋತ್ಸವ ನಡೆಸ್ತಕ್ಕಂಥ 26 ಜನವರಿಗೆ ಆ ಕಾರ್ಯಕ್ರಮಕ್ಕೆ ಆಚರಿಸ್ತಕ್ಕಂಥದ್ದು ಇವತ್ತ ದೇಶದ ಕೇಂದ್ರಾಡಳಿತ ಮತ್ತು ವಿವಿಧ ರಾಜ್ಯಗಳನ್ನು ನಾವು ಒಂದುಗೂಡಿ 36 ರಾಜ್ಯಗಳನ್ನು ಈ ದೇಶದಲ್ಲಿರ್ತಕ್ಕಂಥದ್ದು ಪ್ರತಿ ಗಣರಾಜ್ಯೋತ್ಸವ ದಿನ ಬೇರೆ ಬೇರೆ ರಾಜ್ಯ ಅಲ್ಲೊಂದು ನೇಮಾವಳಿ ಮಾಡಿದ್ದಾರೆ. ಇವತ್ತು ಸಂಪ್ರದಾಯದ ಪ್ರಕಾರವಾಗಿ ಒಂದು ನೇಮಾವಳಿಯನ್ನು ಮಾಡಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನ 12 ರಾಜ್ಯಗಳಲ್ಲಿರ್ತಕ್ಕಂಥ ಮಹಾಪುರುಷರ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದೆ ಭಾರತ ಸರ್ಕಾರ. ಈ ಮುಂದೆ ಬರ್ತಕ್ಕಂಥ ನಾಳೆ ಬರ್ತಕ್ಕಂಥ 26 ಜನವರಿ ಕೂಡ ಆ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಕೇರಳ ಸರ್ಕಾರ ಉದ್ದೇಶಪೂರ್ವಕವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುವರನ್ನ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಇವತ್ತು ಸುಳ್ಳು. ಇವತ್ತು ಭಾರತ ಸರ್ಕಾರ ಈ ಕಾರ್ಯಕ್ರಮದ ಸಂಪ್ರದಾಯದ ಪ್ರಕಾರ ನೇಮಾವಳಿ ಪ್ರಕಾರ ಕಾನೂನು ಚೌಕಟ್ಟು ಏನೇನು ಮಾಡ್ಬೇಕಂತಕ್ಕಂಥದ್ದು ಗೊತ್ತಿದ್ದರೂ ಕೂಡ ಇವತ್ತು ಜನರಿಗೆ ದಾರಿ ತಪ್ಪತಕ್ಕಂಥ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈಗ ಕೇರಳ ರಾಜ್ಯದ್ದು 2018ರಿಂದ 2021ವರೆಗೆ ಕೇರಳ ರಾಜ್ಯದಲ್ಲಿರ್ತಕ್ಕಂಥ ಆ ಸರ್ಕಾರಕ್ಕೆ ಆ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಮಹಾಪುರುಷರ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟಿದೆ. ಈ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು 2024ರಲ್ಲಿ ಪುನಃ ಆ ರಾಜ್ಯಕ್ಕೆ ಅವಕಾಶ ಬರ್ತದೆ. ಇದು ಒಂದು ರೊಟೇಷನ್ ಸಿಸ್ಟಮ್. ಈ ಪ್ರಕಾರ ಇದ್ದ ಕಾನೂನು ಚೌಕಟ್ಟಿನಲ್ಲಿ ಕಾನೂನಿನ ನಿಯಮಾವಳಿಯ ಸಂದರ್ಭದಲ್ಲಿ ಮತ್ತು ಜನರಿಗೆ ದಾರಿ ತಪ್ಪತಕ್ಕಂಥ ಕೆಲಸ ಇವತ್ತು ಕೇರಳ ಸರ್ಕಾರ ಇರ್ತಕ್ಕಂಥ ಆ ಸರ್ಕಾರವನ್ನು ಮತ್ತೊಮ್ಮೆ ಖಂಡಿಸುತ್ತಾ ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಅನೇಕ ಹಿರಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿ ಅವರು ಮತ್ತು ಮಾನ್ಯ ಸಿದ್ದರಾಮಯ್ಯನವರಿಗೂ ಈ ಹೇಳಿಕೆಯಿಂದ ಅವರಿಗೆ ಶೋಭೆ ತರ್ತಕ್ಕಂಥ ಹೇಳಿಕೆಗಳು ಆಗಬಾರ್ದು, ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ. ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರು ಇವತ್ತು ಅವರು ಪೂಜ್ಯ ಸ್ಥಾನದಲ್ಲಿ ನಮ್ಮ ಎಲ್ಲ ಇಡೀ ಸಮುದಾಯ, ಒಂದೇ ಸಮುದಾಯ ಅಲ್ಲ, ಇಡೀ ಭಾರತ ದೇಶದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಕೂಡಿರುವಂಥ ಒಬ್ಬ ಬ್ರಹ್ಮಶ್ರೀ ನಾರಾಯಣ ಗುರು ಅಂತಕ್ಕಂಥದ್ದು ಯಾರಿಗೆ ಧ್ವನಿ ಇರಲಿಲ್ಲ, ಯಾರಿಗೆ ಶಿಕ್ಷಣ ಇರಲಿಲ್ಲ, ಯಾರಿಗೂ ಅರಿವು ಇರಲಿಲ್ಲ ಅಂತಕ್ಕಂಥ ಜನರನ್ನು ಅರಿವು ಅರ್ಥ ಮಾಡಿಕೊಂಡು ಆ ಕೇರಳದ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಶಿಕ್ಷಣದ ಜ್ಞಾನವನ್ನು ಕೊಟ್ಟಂಥ, ಅರಿವನ್ನು ಕೊಟ್ಟಂಥ ಅಂಥ ಮಹಾ ವ್ಯಕ್ತಿ ಬಗ್ಗೆ ಅನೇಕ ನಮ್ಮ ನಾಯಕರಿಗಾಗಲಿ ನಮ್ಮೆಲ್ಲರಿಗೂ ಇವತ್ತು ಬಹಳಷ್ಟು ಗೌರವ ಇದೆ. ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ರೆಡ್ಡಿ, ಧರ್ಮಣ್ಣ ಇಟ್ಕ, ಅರವಿಂದ್ ಪೋದಾರ್, ಶರಣು ಕುಂಬಾರ್ ಪಾಲ್ಗೊಂಡಿದ್ರು. ಕಲಬುರಗಿಯಲ್ಲಿ ಇತ್ತೀಚೆಗಷ್ಟೇ ನಡೆದ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನ ಯಶಸ್ವಿಗೊಳಿಸಿದ ಪತ್ರಕರ್ತರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಭವಾನಿ ಸಿಂಗ್ ಎಂ ಠಾಕೂರ್ ಅವರಿಗೆ ಈ ಲೆಕ್ಕಪತ್ರ ಸಮಿತಿಯ ಸಭೆಯ ಹಿನ್ನೆಲೆಯಲ್ಲಿ ಅವರಿಗೂ ನಾವು ಈ ಮೂಲಕ ಸ್ವಾಗತಿಸುತ್ತೇವೆ. ಹಾಗೆಯೇ ನಗರ ಉಪಾಧ್ಯಕ್ಷರಾದಂತಹ ಶ್ಯಾಮ್ ಕುಮಾರ್ ಸಿಂಧೆ ಅವರಿಗೂ ಈ ಸಭೆಯಲ್ಲಿ ಸ್ವಾಗತಿಸುವೆ. ಗ್ರಾಮೀಣ ಉಪಾಧ್ಯಕ್ಷರಾದಂತಹ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ಅವರಿಗೂ ಸ್ವಾಗತಿಸುವೆ. ಪ್ರಧಾನ ಕಾರ್ಯದರ್ಶಿ ದೇವೇಂದ್ರಪ್ಪ ಅವಟ್ಟಿ ಅವರಿಗೂ ಸ್ವಾಗತಿಸುವೆ. ನಗರ ಕಾರ್ಯದರ್ಶಿ ಆದಂತಹ ರಮೇಶ್ ಖಮೀದ್ಕರ್ ಅವರಿಗೂ ಸ್ವಾಗತಿಸುವೆ. ಗ್ರಾಮೀಣ ಕಾರ್ಯದರ್ಶಿಗಳು ಇನ್ನೇನು ಬರೋ ನಿರೀಕ್ಷೆಯಲ್ಲಿದ್ದೇವೆ. ವೀರೇಂದ್ರ ಕೊಲ್ಲೂರು ಅವರಿಗೂ ಈ ಅನುಪಸ್ಥಿತಿಯಲ್ಲಿ ಸ್ವಾಗತಿಸುವೆ. ಕೋಶಾಧ್ಯಕ್ಷರಾದಂತಹ ರಾಜು ಎಂ ದೇಶಮುಖ್ ಅವರಿಗೂ ಈ ಸಭೆಯ ಮೂಲಕ ಸ್ವಾಗತಿಸುವೆ. ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಮಾಧ್ಯಮ ಅಕಾಡೆಮಿ ಸದಸ್ಯರಾದಂತಹ ದೇವೇಂದ್ರಪ್ಪ ಎಚ್ ಕಪನೂರ್ ಅವರಿಗೂ ಈ ಸಭೆಯಲ್ಲಿ ಸ್ವಾಗತಿಸುವೆ.
ರಾಜ್ಯ ಕಾರ್ಯಕಾರಿ ಸದಸ್ಯರಾದಂತಹ ಜಿಲ್ಲಾ ಸಮಿತಿ ಸದಸ್ಯರಾದಂತಹ ಹನುಮಂತರಾವ್ ಬೈರಾಮಡಿಗೆ ಅವರಿಗೂ ಸ್ವಾಗತಿಸಿದೆ. ಇನ್ನು ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಅರುಣ್ ಕುಮಾರ್ ಕದಂ, ಸಂಗಮನಾಥ್ ರೇವತ್ಗಾಂವ್, ರಾಜ್ಕುಮಾರ್ ಉದನೂರ್, ವಿಜಯ್ ಕುಮಾರ್ ವಾರದ್, ಅಶೋಕ್ ಕಬ್ನೂರ್, ಎಂ ರಾಘವೇಂದ್ರ ರಾವ್ ಅವರಿಗೂ ಸ್ವಾಗತಿಸಿದೆ. ಚನ್ಮಸೆ ಗುರುವಿನ್, ಭೀಮರಾಯ್ ದೇಶ್ಮುಖ್, ಮೊಹಮ್ಮದ್ ಮುಕ್ತಾವುದ್ದೀನ್, ರಾಜಶೇಖರ ಮಠಪತಿ, ರಾಮಕೃಷ್ಣ ಬಡಶೇಶಿ ಅವರಿಗೂ, ಮಲ್ಲಿಕಾರ್ಜುನ್ ಜೋಗ್ ಅವರಿಗೂ, ಹಾಗೆ ಮೊಹಮ್ಮದ್ ಮುಜಿಬ್ ಅಲಿ ಖಾನ್ ಅವರಿಗೆ ಈ ಸಭೆಯಲ್ಲಿ ಸ್ವಾಗತಿಸಿವೆ. ಹಾಗೆ ನಾಮನಿರ್ದೇಶಿತ ಸದಸ್ಯರಾದಂತಹ ಶರಣಯ್ಯ ಹಿರೇಮಠ ಅವರಿಗೂ ಸ್ವಾಗತಿಸಿವೆ. ಜನವರಿ 3 ಮತ್ತು 4ರಂದು ನಡೆದ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಐತಿಹಾಸಿಕ ಸಾಧನೆ ಕೈದಿದ್ದು, ಈ ಸಮ್ಮೇಳನಕ್ಕೆ ಪ್ರತಿಯೊಬ್ಬರ ಸಹಕಾರ ಬೆಂಬಲದಿಂದ ಯಶಸ್ವಿಗೊಳಿಸಿದ ಪತ್ರಕರ್ತರಿಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಭವಾನಿ ಸಿಂಗ್ ಎಂ ಠಾಕೂರ್, ಉಪಾಧ್ಯಕ್ಷ ದೇವೇಂದ್ರಪ್ಪ ಆವಂಟಿ, ದೇವೇಂದ್ರಪ್ಪ ಕಪ್ನೂರ್, ಹನುಮಂತರಾವ್ ಬೈರಾಮಡ್ಗಿ, ರಾಜು ದೇಶ್ಮುಖ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. WDRA ನವದೆಹಲಿಯ NCUIUಗಳ ಸಹಯೋಗದಲ್ಲಿ ಉಗ್ರಾಣ ಕುರಿತು ನಡೆದ ಒಂದು ದಿನದ ಕಾರ್ಯಾಗಾರ. ನೆಹರು ಯುವ ಕೇಂದ್ರ, ನಿಸರ್ಗ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಕಲಬುರಗಿ ಸಂಯುಕ್ತಾಶ್ರಯದಲ್ಲಿ ನಡೆದ ತಾಂತ್ರಿಕ ಸೌಲಭ್ಯಗಳು ಮತ್ತು ಬ್ಯಾಂಕ್ ಮಿತ್ರ ಕೋವಿಡ್-19 ಜನಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಇಂದಿನ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್,
ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. यूनिकेयर डायग्नोस्टिक सेंटर, अपोजिट कंटोजी सुपर बाजार, कोपा प्लाट, कोर्ट रोड, कलबुर्गी. Contact 8496 825555 08472 25 1555.